ಹಿಂದೆ ಯಾವಾಗಲೂ ನೀವು ಮಾಡಿರ್ಲಿಕ್ಕಿಲ್ಲ, ಮುಂದೆ ಮಾಡೋದು ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಫ್ಯೂಚರಲ್ಲಿ ಹೆಲ್ಪ್ ಆಯ್ತದೆ ಅಂತ ಹಿಂಗೆ ಅಡುಗೆ ಮಾಡೋದು ನೋಡ್ಕೊತಾ ಇದೆಯಾ? ಸೀನೇ ಇಲ್ಲ. ಮತ್ತು ನಿಂದ ರೆಸಿಪಿ ರಂಗ, ನಿನಗೆ ಅದೇನಂತ ಹೇಳ್ಬಿಡು ಹೆಸ್ರು ಈಗ, ಆಮೇಲೆ ಮಾತಾಡೋಣ. ಹೇಳು ಅದೇನು ಮಾಡ್ತಾ ಇದೀವಿ ಅಂತ. ಏನದು ಮಮ್ಮಿ ಸುಮ್ಮನೆ ಹೇಳುವ. ಸಾರಿ ಗೈಸ್, ನನ್ನ ಐಫೋನ್ ಫುಲ್ ಸ್ಟೋರೇಜ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮಾಡ್ತಿದೆ. ದುಡ್ಡು ಕೂಡ ಕಟ್ಟಿದ್ದೀನಿ, ಆದರೂ ಕೂಡ ಐಫೋನ್ ಸ್ಟೋರೇಜ್ ಫುಲ್ ಅನ್ನತ್ತೆ. ಒಂದು ಫೋಟೋ ಕೂಡ ಇಟ್ಟಿಲ್ಲ. ಆದರೂ ವಿಡಿಯೋ ಮಾಡಬೇಕಾರೆಲ್ಲ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮಾಡುತ್ತೆ. ಇಲ್ಲೆಂತಿ ವಿಡಿಯೋ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿದೆ. ಯಾಕಾದರೂ ಐಫೋನ್ ಐತು ಅನ್ನೋ ಥರ ಅನಿಸ್ತೈತೆ. ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ. ದುಡ್ಡು ಕಟ್ಟಿದ್ರು ಈ ಥರ ಆಗ್ತಾಯಿದೆ ಅಂತ ಬೇಜಾರು ಕೂಡ ಇದೆ. ಸೊ ಕ್ಲಾರಿಟಿ ಇಲ್ಲ ಕೆಲವೊಂದು ಜಾಗದಲ್ಲಿ ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟಿಂದ ಏನು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಸಾರಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ತುಂಬ ಲೇಟಾಗಿ ಎದ್ದು ಇವಾಗ ಬಂದಿದ್ದೀನಿ. ಸೊ ನಿನ್ನೆ ಬ್ರೇಕ್ಫಾಸ್ಟ್ಗೆ ಏನೋ ಹೊಸದು ಮಾಡ್ತಿದ್ದಿದ್ರು. ಸೊ ನಾನು ವೀಡಿಯೋ ಮಾಡ್ಕೋಬೇಕು, ಮಾಡಬೇಡಿ ಅಂತ ಹೇಳಿದ್ದೆ. ಸೊ ಅವರು ತಿಂಡಿಗೆ ಏನು ಮಾಡೋದಂತ ಗೊತ್ತಾಗದೆ ಜೋಳದ ರೊಟ್ಟಿನೇ ಮಾಡಿದ್ದಾರೆ. ಸೊ ನಾನು ಬರೋವರೆಗೂ ವೆಯ್ಟ್ ಮಾಡೋಕ್ಕೋಸ್ಕರ ಸೊ ನಾನು ಇವಾಗ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ. ಸೊ ತುಂಬಾ ಹೆಲ್ತಿ ರೆಸಿಪಿ ಅನಿಸ್ತು ಅವ್ರು ಹೇಳಿದಾಗ, ಅದಕ್ಕೋಸ್ಕರ ಆ ರೆಸಿಪಿ ಬಗ್ಗೆ ನನಗೆ ಅವ್ರು ಹೇಳಿದಾಗ ತುಂಬ ಹೆಲ್ತಿ ಅನಿಸ್ತು. ಸೊ ಅದಕ್ಕೋಸ್ಕರ ಅದನ್ನ ನಾನು ಕ್ಯಾಪ್ಚರ್ ಮಾಡಲೇಬೇಕು ಆ್ಯಂಡ್ ನಿಮ್ಮ ಜೊತೆಗೂ ಅದು ಶೇರ್ ಮಾಡಬೇಕನ್ನಿಸ್ತು. ಸೊ ಏನು ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಇಂಥ ಹೆಲ್ತಿ ರೆಸಿಪಿಗಳು ನಮ್ಮ ಚಾನಲಲ್ಲಿದ್ದರೆ ಮುಂದೆ ನನಗೂ ಏಜ್ ಆಗ್ತಾ ನೋಡ್ಕೊಂಡು ಅಟ್ಲೀಸ್ಟ್ ಮಾಡ್ಬೋದು, ಮರ್ತೋಗಲ್ಲ ಅನ್ನೋ ಒಂದು ಇದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಮಾಡಿ ಹೇಗಿತ್ತಂತ ತಿಳಿಸಿ. ಸೊ ಅವ್ರು ಬಂದಮೇಲೆ ಏನಂತ ಕೇಳಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಏನು ಮಾಡ್ತಾ ಇದ್ದೀರಾ? ಹೆಸರುಬೇಳೆ ಉಪ್ಪಿಟ್ಟು. ಹೆಸರುಬೇಳೆ ಉಪ್ಪಿಟ್ಟು? ಬರೀ ಹೆಸರುಬೇಳೆನ ರವೆನೂ ಹಾಕ್ತೀರಾ? ಇಲ್ಲ, ಹೆಸರುಬೇಳೆ ಅವೆಲ್ಲ ಬೇಯಿಸ್ತಾರೆ. ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಮಮ್ಮಿ. ಗೈಸ್, ಬರೀ ಹೆಸರುಬೇಳೆ ಯೂಸ್ ಮಾಡಿ ಇವತ್ತು ಹೆಸರುಬೇಳೆ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದಂತ ನೋಡೋಣ. ತುಂಬ ಹೆಲ್ತಿ ರೆಸಿಪಿ, ಪ್ರೋಟೀನ್ ರಿಚ್ ಫುಡ್ ಇದು. ಸೊ ನೀವು ನಿಮ್ಮ ಮನೇಲಿ ಮಾಡ್ಕೋಬೋದು. ಸೊ ನಾವು ನಮ್ಮ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತೀವಿ. ಈಗ ಟ್ರೈ ಮಾಡಿ. 1 ಗ್ಲಾಸಷ್ಟು ಹೆಸರು ಬೇಳೆ ಹಾಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಎಷ್ಟು ಅವರ್ಮ? 1-2 ಅವರ್. ಗೈಸ್, ಆವಾಗಲೇ ಹೆಸರು ಬೇಳೆ ನೆನೆಸಿಟ್ಟಿದ್ವಲ್ಲ, 2 ಗಂಟೆ ಟೈಮ್ ಆಯಿತು. ಈ ನೀರನ್ನ ಆಚೆ ಚೆಲ್ಲಿ ಇನ್ನೊಂದ್ಸಲ ವಾಶ್ ಮಾಡಿ ತೊಗೊಬರ್ತಾರೆ. ಇವಾಗ ತೊಗೊಬಂದಿದ್ದಾರೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕಂತೆ. ಇದನ್ನು ಫುಲ್ ನೀರಾಗಿ ಕಡಿಸ್ಬೇಕಾ? ಗಟ್ಟಿಗೆ ನೀರು ಹಾಕಂಗಿಲ್ವಾ? ಹಾಕೋದು ಸ್ವಲ್ಪ. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ರುಬ್ಬೇಕಂತ. ಇವಾಗ ಸ್ವಲ್ಪ ನೀರು ಕೂಡ ಹಾಕೊಂಡು ರುಬ್ಬೋದು ನೀವು ಪೇಸ್ಟ್ ರೀತಿ. ರುಬ್ಬಾದ್ಮೇಲೆ ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಗೆ ಅಂತ. ಇವಾಗ ರುಬ್ಕೊಂಬರ್ತಾರೆ. ಈ ಥರ ರುಬ್ಕೊಬೇಕು, ಸ್ವಲ್ಪ ತರ್ತರಿಯಾಗಿ. ನೀನು ವಾಯ್ಸೇ ಬತ್ತೆಲ್ಲ ನೋಡಿ ಗೈಸ್, ಅಂದರೆ ಏನು ಈ ಥರ ತರ್ತರಿಯಾಗಿ ರುಬ್ಕೊಬೇಕು. ನೀರು ಹಾಕ್ಲೇಬೇಕು. ನೀರು ಹಾಕಿಲ್ಲ ಅಂದರೆ ಯಾವುದೇ ಕಾಳುಗಳು ರುಬ್ಬಕ್ಕಾಗಲ್ಲ. ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಎತ್ಕೋ ಕೈಗೆ. ಬಿಡು. ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ಟ್ಯಾಂಡ್ ಹಾಕೊಂಡು ಅದಕ್ಕೆ ನೀರು ಹಾಕೋತಾ ಇದ್ದಾರೆ. ನೀವು ಸ್ಟ್ಯಾಂಡ್ ಆ ಥರ ಏನೋ ಸಿಂಬಿ ಏನೂ ಇಲ್ಲ ಅಂದರೆ ಒಂದು ಅದರ ಬಟ್ಲಿದ್ರೂ ಕೂಡ ಇಡ್ಬೋದು. ಅವೆಲ್ಲ ಬೇಯಿಸ್ಕೊಂಡಿರೋದಲ್ಲ ಅದು, ಬೇಯಿಸ್ಕೋಬೇಕು. ಇವಾಗ ಒಂದು ಸ್ಟೀಲ್ ಪಾತ್ರೆ ತೊಗೊಳ್ಳಿ ಗೈಸ್, ಆ ಕುಕ್ಕರ್ ಒಳಗಡೆ ಹೋಗುವಂಥದ್ದು. ಅದು ತೊಗೊಂಡು ರುಬ್ಬಿರೋ ಅಂಥ ಹೆಸರು ಬೇಳೆನ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಬಟ್ಟೆ ಇದ್ದರೆ ಬಟ್ಟೆ ಒಳಗೆ ಹಾಕ್ಬಿಟ್ಟು ಗಂಟು ಹಾಕಿ ಈ ಪಾತ್ರೆ ಒಳಗೆ ಇಡ್ಬೋದು. ಇಡ್ಲಿ ಪ್ಲೇಟ್ ಮೇಲೆ ಇಡ್ಬೋದು ಅವಾಗ ಬಟ್ಟೆ ಇದ್ದರೆ ನಿಮ್ಮ ಹತ್ರ. ಮತ್ತು ಪಾತ್ರೆಗೆ ಬಟ್ಟೆ ಕಟ್ಬಿಡೋದು, ಅದ್ರ ಮೇಲೆ ತಟ್ಬಿಡೋದು. ಒಂದೇನಾರ ಮೇಲೆ ದಬ್ಬಾಕುರ ಆಮೇಲೆ ಬೇಯ್ತದೆ. ಆ ಥರನೂ ಮಾಡ್ಬೋದು. ಇರ್ತವೆ, ಏನೂ ಇಲ್ಲ. ಓಕೆ, ಇದೇ ಈಸಿ ಈಗ ಸದ್ಯಕ್ಕೆ. ಇದೆಲ್ಲ ತೆಗೆದು ಅದಕ್ಕೆ ಬಟ್ಟೆ ಏನೋ ತೆಗೆದು ಗಂಟು ಹಾಕಿ ಒಲೆ ಮೇಲೆ ಮಾಡ್ತೀನಿ ಅನ್ನೋರು ಹಂಗೆ ಮಾಡ್ಕೋಬೋದು. ಪಾತ್ರೆಗೆ ಬಟ್ಟೆ ಗಂಟು
ಅವೆಲ್ಲ ಬೇಯಿಸ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ ಗೈಸ್. ಸ್ಟವ್ ಆನ್ ಆದಮೇಲೆ ಈ ಪಾತ್ರೆಗೆ ಹಾಕೊಂಡಿರೋದನ್ನ ಅದ್ರೊಳಗಡೆ ಇಡಿ, ಕುಕ್ಕರ್ ಒಳಗಡೆ ಈ ಥರ ಮುಚ್ಚಿಡೋದು. ಎಷ್ಟು ನಿಮಿಷಮ್ಮ? ಒಂದು 10 ನಿಮಿಷ. ಅದೇ ಡ್ರೈ ಆಯ್ತದೆ ಗೊತ್ತಾಗುತ್ತೆ ನೋಡ್ಕೊಂಡು. ಓಕೆ, 10 ನಿಮಿಷ ಅಂತೆ. ಅದು ಆಗ್ತಾ ಇರಲಿ. ಅಷ್ಟರಲ್ಲಿ ಇದಕ್ಕೆ ಏನೇನು ಬೇಕು ಚಾಪ್ ಮಾಡ್ಕೋತೀವಿ ಗೈಸ್. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಏನಮ್ಮ ಈ ಹಿಂಗಾಗ್ಬಿಟ್ಟಿದೆ. ಥರ ಗಟ್ಟಿಗೆ ಬೆಂದಿರಬೇಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು? ಹಾಗೆ ತಿನ್ನೋದಾ? ಆಮೇಲೆ ಆರಿದ್ಮೇಲೆ ಪೌಡ್ರ್ ಮಾಡ್ದಂಗೆ ಮಾಡ್ಕೋಬೇಕು. ಮಿಕ್ಸಿಲ್ಲ, ಕೈಲ ಕಂಪ್ಲೀಟಾಗಿ ಕೂಲ್ ಆಗಬೇಕಂತೆ ಗೈಸ್. ಇವಾಗಿದು ಗೈಸ್, ಇವಾಗಿದು ತಣ್ಣಗಾಗಿದೆ. ಇದನ್ನು ಈ ಥರ ಪುಡಿ ಮಾಡ್ಬೇಕು ಕೈಯಿಂದ. ಕೇಕ್ ಆಗ್ಬಿಟ್ಟೈತೆ. ಸ್ವಲ್ಪ ಎತ್ಕೊಂಡು ಹಿಂಗೆ ಪುಡಿ ಮಾಡ್ಕೋಬೇಕು. ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ. ಈ ರೀತಿ ಕಂಪ್ಲೀಟಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಹೆಸರು ಬೇಳೆನ. ಅಷ್ಟರಲ್ಲಿ ನಾವು ಸಬ್ಸಿಗೆ ಸೊಪ್ಪು ಊರಲ್ಲಿ ಸಿಗೋದಾದರೆ 1 ಕಟ್ ಫುಲ್ ಹಾಕೋಬೇಕು. ಇಲ್ಲಾದರೆ ತುಂಬ ದೊಡ್ಡ ಸಿಗುತ್ತೆ ಬೆಂಗಳೂರಲ್ಲಿ, ಸೊ ಅರ್ಧ ಸಾಕು. 3 ಈರುಳ್ಳಿನ ಮೀಡಿಯಮ್ ಸೈಜ್ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8 ಈ ಥರ ಚಾಪ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಹಲೋ ಸಮಾಧಾನ. ಎಣ್ಣೆ ಹಾಕೋತಾ ಇದ್ದಾರೆ. ಎಷ್ಟು ಸ್ಪೂನ್ ಮಾ? ಒಂದು 7-8 ಸ್ಪೂನ್. 7-8 ಸ್ಪೂನ್ ಎಣ್ಣೆ ಅಂತ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದಾರೆ ಒಗ್ಗರಣೆಗೆ. ಈಗ ಊಟಕ್ಕೆ ಬನ್ನಿ ಅಂತ ಕರೆದಿಲ್ಲ, ನಾನು ಇವಾಗ ಎದ್ದು ಬಂದಿರೋದು. ನೀನು ಎದ್ದು ಬಂದರೆ ಟೈಮ್ ಎಷ್ಟು ನೋಡಿ? ಟೈಮ್ ಎಷ್ಟಾದ್ರು 2:30. ಪರವಾಗಿಲ್ಲ, 2:30 ಅಲ್ಲ, 1:30ಗೆ 2:30 ಮಾಡ್ಕೊಬಿಟ್ರು. ಇಲ್ಲಿ ನೋಡಿ ನಮ್ಮ ಅಪ್ಪನ, ಅವರೆಷ್ಟು ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದವ್ರಿ. ಕಳ್ಳನ ಮಗ ರಜಾ ಕೊಟ್ಬಿಟ್ರೆ ಹಿಡಿಯೋಕ್ಕೆ ಐತಲ್ಲ. ಆಫ್ ಮಾಡೋ, ಸೌಂಡ್ ಬರ್ತದಲ್ಲಿ. ಸಾಸಿವೆ ಸಿಡ್ದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಸ್ವಲ್ಪ ಬಾಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ದೂರ ಹೋಗ್ತಾ ಇದ್ದೀನಿ, ಸಿಡಿತಾ ಇದೆ. ಬನ್ರಿ ನೀವು ಹತ್ರ. ನೀವು ಹತ್ರ ಹೋಗಿ ನಿಂತ್ಕೊಳ್ಳಿ, ಸಿಡಿಲಿ ನಿಮಗೆ. ಎಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಅದಾದಮೇಲೆ ತುಂಬ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಇದು ಆಗಿಬಿಡುತ್ತೆ. ಈರುಳ್ಳಿ ಇವಾಗ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿರೋ ಅಂಥದ್ದು 3 ಈರುಳ್ಳಿ. ಇದು ಫುಲ್ ಬ್ರೌನ್ ಆಗಬೇಕಾಗ್ತದಮ್ಮ. ಹಸಿ ಸ್ಮೆಲ್ ಹೋಗೋದ್ರೆ ಇವರು ಅಡುಗೆ ಭಟ್ರ, ಇವರ ರೆಸಿಪಿ ಎಲ್ಲ ಅನ್ನೋದು ಸುಮ್ಮನೆ ಇರಬೇಕು. ಯಾಕೆ ಮಧ್ಯೆ ಮಾತಾಡ್ತೀರಾ ನೀವು? ಹಾಂ, ನಾವೇ ಮೇನ್ ಹೆಡ್ ಕುಕ್. ಇವೆಲ್ಲ ನಾವೇ ಹೇಳ್ಕೊಟ್ಟಿರೋದು ಅವ್ರಿಗೆ. ಓಹೋ, ಮಾಡಿ ಬನ್ನಿ ಮತ್ತೆ. ನಾನು ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೆ. ಬೇಗ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು. ಹಾಂ, ಹೇಳಮ್ಮ. ಈರುಳ್ಳಿ ಬೇಗ ರೋಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಳ್ಳಿ. ನೋಡಿ ಗೈಸ್, ನಮ್ಮ ಅಮ್ಮ ಹೇಳಾದ್ಮೇಲೆ ಅವ್ರು ಕೇಳಿಸ್ಕೊಂಡು ಹೇಳ್ತಾರೆ. ಹಾಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಬ್ರೌನ್ ಕಲರ್ ತಿರುಗುತ್ತೆ. ವೈಟ್ ಬರುತ್ತೆ. ಅದು ರೋಸ್ಟ್ ಆಗೋದ್ರಲ್ಲಿ ನಾನು ಒಂದು ಹೇಳ್ತೀನಿ ಗೈಸು. ಓಯ್ ರಂಗ, ನಾನು ಇಬ್ಬರು ಕೂತಿ ಡಿಸೈಡ್ ಮಾಡಿದ್ಮೇಲೂ ಬೇರೆಯವ್ರ ಹತ್ರ ಹೋಗಿ ಹೇಳ್ತೀಯ ನಮ್ಮ ವಿಷಯಗಳನ್ನ ಅಂದಮೇಲೆ ನನಗೆ ಡೈವರ್ಸ್ ಬೇಕು, ಆಯಿತಾ? ನಾನು ಕೊಡ್ತೀನಿ ಡೈವರ್ಸ್ ತಗೊಂಡು ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಅಲ್ಲ, ನಾನು ಯಾಕೆ ಹೋಗ್ಲಿ? ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಿ ಇವತ್ತಿಂದ ಹೋಗ್ತೀನಿ. ಕಳ್ಸ್ಕೊ ನಮ್ಮ ಮನೆ ಬಿಟ್ಟು ಆಚೆಗೆ. ಐ ಆಮ್ ರೆಡಿ. ಅದಕ್ಕೆ ಹೋಗು. ಹೋಗ್ತೀನಿ. ಇವಾಗ ಸಬ್ಸಿಗೆ ಸೊಪ್ಪು ನೋಡಿ, ಈರುಳ್ಳಿ ಇಷ್ಟ ಆದರೆ ಸಾಕು, ಫುಲ್ ಬ್ರೌನ್ ಏನಲ್ಲ. ಸಬ್ಬಕ್ಕಿ ಸೊಪ್ಪು 1 ಕಟ್ಟು ಊರಲ್ಲಾದರೆ, ಇಲ್ಲಿದಾದರೆ ಅರ್ಧ ಹಾಕೊಳ್ಳಿ. ಬೆಂಗಳೂರಲ್ಲಿ ನಮ್ಮ ಮನೆಯವ್ರಿಗೆ ಹತ್ರ ಕೊಡ್ತಾರೆ. ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿರೋ ಅಂಥದ್ದು. ಇದನ್ನು ಫುಲ್ಲು ಏನು ಮಾಡಬೇಕು? ಫ್ರೈ ಮಾಡಿ. ಆಮೇಲೆ ಅಲ್ಲ, ಸೊಪ್ಪು ಬೆಂದಿರೋದು ಹೆಂಗೆ ಗೊತ್ತಾಯ್ತದೆ? ಗೊತ್ತಾಯ್ತದೆ. ಎಣ್ಣೆ ಉರಿಯುತ್ತದೆ, ಗೊತ್ತಾಯ್ತು. ಸ್ವಲ್ಪ 1-2 ನಿಮಿಷ ಬಾಡ್ಸೋರು ಸಾಕು ಎಣ್ಣೆ.
ಅವಾಗ ಗೊತ್ತಾಗುತ್ತೆ ನಿಮಗೆ ಆ ಸೊಪ್ಪು ಸಾಫ್ಟ್ನೆಸ್ ಅನ್ನೋದು ಬರ್ತದೆ. ಸೊ ಅವಾಗ ಕುಕ್ ಆಗಿದೆ ಅಂತ ಅಲ್ಲಿಗೆ ಅರ್ಥ. ನಿಂದ ರೆಸಿಪಿ ರಂಗ, ನಿನಗೆ ಅದೇನಂತ ಹೇಳ್ಬಿಡು ಹೆಸ್ರುನೀಗ, ಆಮೇಲೆ ಮಾತಾಡೋಣ. ಹೇಳು ಅದೇನು ಮಾಡ್ತಾಯಿದ್ದೀವಿ ಅಂತ. ಏನದು ಮಮ್ಮಿ ಸುಮ್ಮನೆ ಹೇಳುವ ಏನದು ಅಂತ ನೋಡಿ ಗೈಸ್, ನಮ್ಮ ಅಮ್ಮನ ಕೇಳ್ತಾರೆ ಪಾಪ. ಹೇಳುವ ಏನಂತ ಹೇಳು. ಇವಾಗ ನೀನು ಸಾರ್ಥಕತೆ ಹೊಂದುತ್ತೀಯ. ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ. ನೋಡ್ದಾ ಎಷ್ಟು ಚೆನ್ನಾಗಿ ಹೇಳ್ದೆ, ಇಲ್ಲೇ ಗೊತ್ತಾಯ್ತು. ಕೂರ್ಮ. ಹೊಸ್ದಾಗ ಅವ್ರು ಹೇಳ್ಕೊಡ್ತಾ ಇರೋದು, ಅವರೇ ಹೇಳಿದ್ರಲ್ಲ ಮೇನ್ ಭಟ್ರು. ರೆಸಿಪಿಯ ಇವಾಗ ಹೇಳ್ಬಾರ್ದು, ನಾವು ಲಾಸ್ಟ್ ಹೇಳ್ತೀವಿ. ಹೇಳಿದ್ರೆ ಮಜಾ ಇರಲ್ಲ. ಓ ಆಯ್ತು, ಆಗ ನಿನ್ ಬಾಯಿ ಏನು ಅಂತ ಗೊತ್ತಾಯ್ತು. ಫ್ಯೂಚರಲ್ಲಿ ಹೆಲ್ಪ್ ಆಯ್ತದೆ ಅಂತ ಹಿಂಗೆ ಅಡುಗೆ ಮಾಡೋದು ನೋಡ್ಕೊತಾ ಇದೀಯಾ? ಸೀನೇ ಇಲ್ಲ. ಮತ್ತೆ ಹೋಟ್ಲು ಹೋಗು, ಮತ್ತಿಲ್ಲೇ ನಿಂತಿದ್ಯಾ? ಹೇಳ್ಕೊಡ್ತಾ ಇರೋದು ನಂದು ರೆಸಿಪಿ ಅಂದೆ, ಮತ್ತೆ ಇಷ್ಟೊತ್ತು ನೋಡಿ ರೈಸ್. ಇವಾಗ ಇಷ್ಟ ಆದರೆ ಸಾಕಂತೆ. ಉಪ್ಪು ಹಾಕ್ತಾಮಮ್ಮ? ಹಾಕಿದ್ವಿ ಸ್ವಲ್ಪ. ನೆಕ್ಸ್ಟ್ ಎಷ್ಟು ಬೇಯಿಸ್ಕೊಂಡು ಪುಡಿ ಮಾಡಿರೋದು ಅವೆಲ್ಲ. ಆಲೂಗಡ್ಡೆ ಹಾಕಮ್ಮ. ಹೆಸರು ಬೇಳೆ ಮುಂದೆ ಕೇಳ್ರಿ. ಹೇಳಪ್ಪ, ಮುಂದೆ ಹೇಳು. ಹೆಸರು ಬೇಳೆ ಕೈಯೇ ಕಾಣಿಸ್ತೈತೆ. ಹೆಸರು ಬೇಳೆ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕೊಂಡಿದ್ವಿ. ಈಗ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಏನಂತ ಹೇಳಿದ್ವಿ ಇವಾಗ? ಬೋಂಡಾ. ಬೋಂಡಾ. ನೀವೇ ಬೋಂಡಾ. ಬೋಂಡಾನಾ ಟೊಮೀನಾ. ಆ್ಯಕ್ಷನ್ಸ್ ನಮ್ಮ ಮಮ್ಮಿದು ಅವಾಗ ಮುಕ್ತಲ್ಲಿ ಇರಲೇಬೇಕು, ಅದರಿಂದ ಅಡುಗೆನೇ ಆಗಲ್ಲ. ಆಯ್ತಾ? ಇನ್ನೇನು ಹಾಕ್ಬೇಕು? ಇದು ನೋಡ್ತಾ ಇದ್ರೆ ಏನಿಸ್ತೈತೆ ರಂಗ ನಿಂಗೆ? ಏನು ಅನ್ನಿಸ್ತಾ ಇಲ್ಲ. ಮತ್ತೆ ಹೋಗ ಆಚೆಗೆ. ಅವಳಿಗೆ ಶುಕ್ರವಾರ ಇವತ್ತು ಬಿರಿಯಾನಿ ಮಾಡ್ಕೊಂಡು ತಿಂದಿರಾ? ಶುಕ್ರವಾರ ಬಿರಿಯಾನಿ ಮಾಡ್ತೀವಿ. ಹಾಂ, ಏನೇನೋ ಮಾಡ್ತಾವ್ರೆ. ಇಷ್ಟೊಂದು ದಿವಸ ತಗೊಂಡು ಹೆಲ್ತಿ ರೆಸಿಪೀಸ್ ಮುಂದಕ್ಕೆ ಬಂದು ತೋರಿಸಿಮ್ಮ. ಇನ್ನು ತೆಂಗಿನ ತುರಿ, ತೆಂಗಿನಕಾಯಿ ತುರಿ ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು. ನಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ ಲಾಸ್ಟಲ್ಲಿ. ಗೈಸ್ ಮಿಕ್ಸ್ ಆದಮೇಲೆ ಉಪ್ಪು ಸಾಕ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಹೆಸರು ಬೇಳೆಗೂ ಬೇಯಿಸೋಕೆ ಹಾಕಿದ್ವಿ, ಈರುಳ್ಳಿ ಹುರಿಬೇಕಾದ್ರೆ ಕೂಡ ಹಾಕಿದ್ವಿ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ಗ್ಯಾಪಲ್ಲಿ ಇಲ್ಲಿ ನೋಡಿ ನಮ್ಮ ರಂಗ ಹೆಂಗೆ ಅಂತ. ಏನದು? ಡ್ರ್ಯಾಗನ್ ಫ್ರೂಟ್ಸ್. ನಿಮ್ಮ ಫ್ರೂಟ್ಗೆ ಹಾಲು ಹೊಡೆದೋಗಿತ್ತು ಅಂದಾಗ ಗಿಣ್ ಮಾಡಿ ಇಟ್ಬಿಟ್ಟವ್ರು ನೋಡಿ. ಗೈಸ್ ಆಯಿತು, ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ. ಗೈಸ್ ರೆಡಿಯಾಗಿದೆ ನೋಡಿ. ನೀವು ನಿಮ್ಮನೇಲಿ ಮಾಡ್ಕೊಬೇಕು. ಬಾಯ್ ಮುಚ್ಚಿರಿ. ಸೊ ರೆಡಿ. ಇವಾಗ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಎಲ್ಲರೂ ಇದ್ದಾರೆ, ಟೇಸ್ಟ್ ನೋಡಿ ಹೇಳಿ. ಯಾಕೆ ಕೆಳಗೆ ಕೂತ್ಕೊಬಿಟ್ಟಿದ್ದೀರಲ್ಲ ಸ್ಟೈಲಾಗಿ? ಹಲೋ ಯೋಶಿತ್, ನೀವು ನೋಡಲ್ವಾ? ಯೋಶಿತ್ ಲೈಟ್ಸ್ ಆನ್ ಮಾಡಿ. ಚೆನ್ನಾಯ್ತಾ? ಸಬ್ಸಿಗೆ ಸೊಪ್ಪು ಫ್ಲೇವರು ಅಯ್ಯೋ ಮಸ್ತಾಗಿದೆ. ಏಯ್ ಆಫ್ ಮಾಡಿ ಲೈಟ್ ಆನ್ ಮಾಡಂದೆ. ಕತ್ತೆ ಥರ ಕೂತವನೆ. ಚಲ್ಕಳಿ ಎಳೆ ಮಗು ಬಿಡಿ. ಆಯ್ತೀಗ. ಹಲೋ ಅವನಿಗೆ ಹಾಕಿ. ಹಲೋ ತಿನ್ನೋ. ನಮ್ಮ ಅಪ್ಪಂಗೆ ಕೊಡಮ್ಮ.
ಏನು ಸರ್ ಹಿಂಗೆ ಅನ್ನಕ್ಕೆ ಸರಿ. ಅವ್ರ ಅಜ್ಜಿ ಇದ್ದರೆ ಅವ್ರೇನು ಮಾತಾಡಲ್ವಲ್ಲ. ಅವ್ರ ಅಜ್ಜಿ ಇಲ್ಲ ಅಂದರೆ ಬರೀ ಚಿತ್ರಾನ್ನ ಪುಳಿಯೋಗರೆ ಅಂತೆ ನಮ್ಮ ಮನೇಲಿ. ಹಂಗಂತ ಹೇಳೋನೆ, ಕಂಪ್ಲೇಂಟ್ ಹೋಗೋರ ಅಜ್ಜಿ ಹತ್ರ. ಏನಾ ಆ ಮೊಬೈಲ್ ಆಫ್ ಮಾಡೋ. ಆಫ್ ಮಾಡಿಲ್ಲ. ನಿಮ್ಮ ಹೆಂಗಸ್ರು ಮಾಡಿರೋದು ಹಾಂ ಚೆನ್ನಾಗಿಲ್ಲ ತಾನೇ? ಚೆನ್ನಾಗಿಲ್ಲ ತಾನೇ? ಚೆನ್ನಾಗಿದೆ. ಹೆಸರುಬೇಳೆ ಉಪ್ಪಿಟ್ಟು ಹಾಂ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಮಾಡ್ಕೊಳ್ಳಿ ತಿನ್ಕೊಳ್ಳಿ. ನೀವು ಹೇಳ್ರಿ. ಸಬ್ಸಿಡಿ ಸೊಪ್ಪು ಚೆನ್ನಾಗಿ ಬರ್ತದೆ. ಪವರು ಸಬ್ಬಕ್ಕಿ ಹೆಸರು ಬೇಳೆನಲ್ಲಿ ಉಪ್ಪಿಟ್ಟು ಮಾಡಿದ್ದಾರೆ ಮನೆಯಲ್ಲಿ. ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಸೊ ತಿಂತಾಯಿದ್ರೆ ಆ ಸಬ್ಬಕ್ಕಿ ಸೊಪ್ಪು ಫ್ಲೇವರು ತಿಂತಾಯಿರೋ ಪ್ರತಿಯೊಂದು ಬೈಟ್ಗೂ ಮಜಾನೇ ಬೇರೆ ಥರ ಮಜಾ ಕೊಡ್ತಿರುವ ಭಾಳ ಹೆಲ್ತಿ ಫುಡ್ ಇದು ಆ್ಯಕ್ಚುಲಿ. ಸೊ ನಿಮ್ಮ ಮನೆಯಲ್ಲಿ ಇವಾಗ ನೋಡ್ಕೊಳ್ಳಿ, ಮನೆಯಲ್ಲಿ ಮಾಡ್ಕೊಳ್ಳಿ, ಆಮೇಲೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತಿನ್ಕೊಳ್ಳಿ. ಹಾಂ ಲಾಸ್ಟ್ ಹೇಳ್ಬಿಡಿ. ಹಿಂದೆ ಯಾವಾಗಲೂ ನೀವು ಮಾಡಿದ್ದಕ್ಕಿಲ್ಲ, ಮುಂದೆ ಮಾಡೋದು ಇಲ್ಲ. ಏನಮ್ಮ ನಿಮ್ಮ ಯಜಮಾನ್ರು ಹಾಂ ಚಾನಲ್ ನೋಡ್ತಾರಂತ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಹಾಕ್ತಾರೆ. ಸೊ ನೋಡಿ, ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಬಡವ್ರ ಮಕ್ಕಳು ಬೆಳಿಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿರ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.